ಸತ್ಯಸಾಯಿ ಹಾಸ್ಪಿಟಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಅಗಳಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ನಿಮಗೆ ಸೂಪರ್ ಡೂಪರ್ ಆಗಿರೋ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಆ ಇನ್ಫಾರ್ಮೇಷನ್ ಏನಪ್ಪ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿರೋ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ವೈಟ್ಫೀಲ್ಡ್. ಯಾರಿಗೆಲ್ಲ ಗೊತ್ತು ಈ ಹಾಸ್ಪಿಟಲ್ ಬಗ್ಗೆ? ಗೊತ್ತಿದ್ರೆ ಗೊತ್ತು ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ, ಈ ಹಾಸ್ಪಿಟಲ್ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು. ಇದು ಒನ್ ಆಫ್ ದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ಬೆಂಗಳೂರು, ಪ್ರೊವೈಡಿಂಗ್ ಫ್ರೀ ಆಫ್ ಫ್ರಮ್ OPD ಟು ಸರ್ಜರಿ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾ ಇದೆ. ಒಂದೇ ಒಂದು ರೂಪಾಯಿ ತಾಣ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಥಿಂಗ್ ಏನಂದರೆ, ನೀವು ಯಾವುದೇ ಥರ ಆಗಿರಲಿ, ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದೇ ಥರ ಇರಲಿ, ಏನು ಥಿಂಕ್ ಮಾಡಲ್ಲ. ರಿಲಿಜಿಯನ್, ರಿಚ್ ಆರ್ ಪೂರ್, ನೋ ಡಿಫ್ರೆನ್ಸ್. ಯಾವುದೇ ಥರ ಇರಲಿ ನಿಮ್ಮ ಬ್ಯಾಕ್ಗ್ರೌಂಡು, ಸೊ ಅದೇನು ವೆರಿಫೈ ಮಾಡ್ದಂಗೆ ಟೋಟಲಿ ಫ್ರೀ ಆಫ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಈ ಕಾಲದಲ್ಲಿ ಈ ಥರ ಫ್ರೀ ಆಫ್ ಟ್ರೀಟ್ಮೆಂಟ್ ಸಿಗೋ ಒಂದು ಹಾಸ್ಪಿಟಲ್ ಇದೆ, ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಇದು ಅಮೇಝಿಂಗ್ ಅಂತಲೇ ಹೇಳ್ಬೋದು ಅಲ್ವಾ? ಸೊ ನಾನು ಒಂದ್ಸರಿ ಟ್ರೈ ಮಾಡೋಣ, ಹೋಗೋಣ, ಹೆಂಗಿರುತ್ತೆ ಒಳಗಡೆ ಎಲ್ಲ ಚೆಕ್ ಮಾಡೋಣ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಟ್ರಾಫಿಕ್ ನನಗೆ ಅಪಾಯಿಂಟ್ಮೆಂಟ್ 9ಗೆ ಇದ್ದರೆ ನಾನು 12ಗೆ ರೀಚ್ ಆದೆ. ಸೊ ಅಪಾಯಿಂಟ್ಮೆಂಟ್ ಕ್ಲೋಸ್ ಆಗಿತ್ತು. ಅವ್ರು ಮತ್ತೆ ಮಂಡೇ ಬನ್ನಿ ಅಂತ ಹೇಳಿದ್ರು. ಮಂಡೇ ಆ್ಯಸ್ ಯೂಸ್ವಲ್ ನಿಮಗೆ ಗೊತ್ತಿರೋದೆ, ಮಂಡೇ ನಂಗೆ ಆಫೀಸ್ ಇತ್ತು, ಸೊ ಹೋಗೋಕ್ಕಾಗಲಿಲ್ಲ. ಸೊ ಕ್ಯಾನ್ಸಲ್ ಮಾಡಿಕೊಂಡೆ. ಆ್ಯಂಡ್ ಈ ಹಾಸ್ಪಿಟಲಲ್ಲಿ ಏನಪ್ಪ ಅಂದರೆ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಯೂರಾಲಜಿ ಎಲ್ಲನೂ ಮಾಡ್ತಾರೆ. ಸ್ಟಾರ್ಟಿಂಗ್ OPDಯಿಂದ ನಿಮ್ಗೆ ಯಾವುದೇ ಥರ ಆಪರೇಷನ್ಸ್ ಆದರೂ, ಸರ್ಜರೀಸ್ ಆದರೂ ಎಲ್ಲ ಥರನೂ ಮಾಡ್ತಾಯಿದ್ದಾರೆ ವಿತ್ ಫ್ರೀ ಆಫ್ ಕಾಸ್ಟ್. ಓನ್ಲಿ ಮೆಡಿಸಿನ್ಸ್ಗೆ ಮಾತ್ರ ನಾವು ದುಡ್ಡು ಇಕ್ಕೋಬೇಕು. ಎಷ್ಟಾಗುತ್ತೆ ಅದೊಂದು ಮೆಡಿಸಿನ್ಸ್ ಅಂದರೆ ನಾರ್ಮಲ್ ನಮ್ಮ ರೇಟಲ್ಲಿ ನಾವು ತಗೋಬೋದು, ಆದರೆ ಸ್ವಲ್ಪ ಕಮ್ಮಿ ಆ ಥರ ಏನೋ ಒಂದು ತಗೋಬೋದು. ಈ ಹಾಸ್ಪಿಟಲಲ್ಲಿ 60 ಇಯರ್ಸ್ ಒಳಗಡೆ ಇರೋರಿಗೆ ನೋಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಲೊಕೇಶನ್ ಮತ್ತು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ. ನಿಮಗೆ ನೋಡಬೇಕು ಅನಿಸಿದ್ರೆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ, ಇನ್ ಡೀಟೇಲಾಗಿ ಇರುತ್ತೆ ಎಲ್ಲನ. ಆ್ಯಂಡ್ ಆ ನಂಬರ್ಗೆ ಕಾಲ್ ಮಾಡಿ, ವೆಬ್ಸೈಟಲ್ಲಿ ಕೂಡ ನಂಬರ್ ಇರುತ್ತೆ, ಆ ಕಾಲ್ ಮಾಡಿ ಒಂದು 15 ಡೇಸ್ ಆರ್ 1 ಮಂತ್, ಪಾಸಿಬಲ್ ಆದರೆ 1 ಮಂತ್ ಮುಂಚೆನೇ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ನಿಮ್ಮ ನೇಮಲ್ಲಿ ಸ್ಲಾಟ್ ಬುಕ್ ಆಗುತ್ತೆ. ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ ಬರುತ್ತೆ, ಸ್ಲಾಟ್ ಬುಕ್ಡ್ ಅಂತ ಹೇಳಿ. ಸೊ ಅದರಿಂದನೇ ನಾವು ಮತ್ತೆ ಆ ಡೇಟ್ಗೆ ಹೋಗಿ ರೀಚ್ ಆಗ್ಬೋದು. ಅಂದರೆ ಹಾಸ್ಪಿಟಲಲ್ಲಿ ಮತ್ತೆ ಅಲ್ಲಿ ಹೋಗಿ OPD ತಗೋಬೋದು. ಸೊ ಅದೇ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ಡೈರೆಕ್ಟ್ ಆ ಥರ ಹೋದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಸ್ಪಿಟಲ್ ನೋಡ್ತಾ ಇದ್ದರೆ ಸೀರಿಯಸ್ಲಿ ಗೈಸ್, ಟೆಂಪಲ್ ಫೀಲಿಂಗ್ ಬರುತ್ತೆ. ಪೀಸ್ ಆಫ್ ಮೈಂಡ್ ಟೋಟಲಿ. ಡಾಕ್ಟರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಲ್ಲ ಇರ್ತಾರೆ. ಆ್ಯಂಡ್ ಎಕ್ವಿಪ್ಮೆಂಟ್ ಕೂಡ ಎಕ್ಸ್ಪರ್ಟಾಗೇ ಇರುತ್ತೆ, ಕ್ಲಾಸಿ ಎಕ್ವಿಪ್ಮೆಂಟ್ಸ್ ಎಲ್ಲ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ. ಬಿಕಾಸ್ ನಾವೆಲ್ಲರೂ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಅಂದ್ಕೊಳ್ಳಿ. ನಾನು ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು. ನನಗೆ ಆ ಅನುಭವ ಇದೆ. ಒಂದು ಚಿಕ್ಕ ಪ್ರಾಬ್ಲಮ್ ಬರ್ತಿದ್ದಂಗೆ ಪೇರೆಂಟ್ಸ್ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ. ಸೊ ಇಲ್ಲಿ ಅದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ಮಾತ್ರ ಅವರಾದರೆ ಕುಗ್ಗೇ ಹೋಗ್ತಾರೆ. ಸೊ ಇಲ್ಲಿ ಈ ಕಾಲದಲ್ಲಿ ಒಂದು ಫ್ರೀ ಫೆಸಿಲಿಟಿ ಇದೆ, ಈ ಥರ ಫ್ರೀ ಆಪ್ರೇಷನ್ಸ್ ಎಲ್ಲ ಇದೆ, ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂದರೆ ನಾವ್ಯಾಕೆ ಯೂಸ್ ಮಾಡ್ಕೋಬಾರ್ದು? ಖಂಡಿತ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ನಿಮ್ಗೆ ಯೂಸ್ಫುಲ್ ಆಗಲಿಲ್ಲ ಅಂದ್ರೂ, ನಿಮ್ಮ ಅಕ್ಕಪಕ್ಕ ಯಾರಾದರೂ ಯಾವುದಾದ್ರೂ ಸಿಚುವೇಶನ್ ಫೇಸ್ ಮಾಡ್ತಿದ್ರೆ, ಯಾವುದಾದ್ರೂ ಹಾಸ್ಪಿಟಲ್ ಥಿಂಗ್ ಅವರೇನಾದ್ರು ಯಾವುದೋ ಒಂದು ಆಪ್ರೇಷನ್ ಮಾಡಿಸ್ಬೇಕು, ಸರ್ಜರಿ ಮಾಡಿಸ್ಬೇಕು, ಅವ್ರ ಹತ್ರ ದುಡ್ಡಿಲ್ಲ, ತುಂಬಾ ಫೀಲ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ತುಂಬ ಜನ ಗೊತ್ತಿರೋರು ಇರ್ತಾರೆ, ಗೊತ್ತಿದ್ದವರು ಇರ್ತಾರೆ. ಬ್ಯಾಂಗ್ಳೂರೇನು ನಮಗೇನು ದೂರ ಆಗೋಲ್ಲ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಅಂದರೆ, ಮುಂಚೆನೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋಕೆ ಕೊಡಿ, ನಂತರ ಬುಕ್ ಮಾಡ್ಕೊಳ್ಳೋಕೆ ಹೇಳಿ, ನಂತರ ಮತ್ತೆ ಲೇಟಾಗಿ ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗೋ ಥರ ಎಲ್ಲ ಮಾಡ್ಕೋಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ,
ಅದೇ ಹೇಳಿದ್ದು, ನಿಮ್ಮ ಅಕ್ಕಪಕ್ಕದವ್ರಿಗೆ ಶೇರ್ ಮಾಡಿ ಇನ್ಫಾರ್ಮೇಷನ್. ಇದೊಂಥರ ಹಾಸ್ಪಿಟಲ್ ಇದೆ ಅಂತೆ, ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಲ್ವಾ, ನಿಮಗೆ ಗೊತ್ತಿರುತ್ತೆ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಅವ್ರು ಏನಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತಲೂ ಗೊತ್ತಿರುತ್ತೆ. ಸೊ ಅಂಥವ್ರಿಗೆ ಇನ್ಫಾರ್ಮೇಷನ್ ರಿಸೀವ್ ಆಗಂಗೆ ಮಾಡಿ. ಲೈಕ್ ಈ ಥರ ಹಾಸ್ಪಿಟಲ್ ಇದೆ ಅಂತೆ, ಒಂದ್ಸರಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ, ಆಮೇಲಿಂದ ಹೋಗಿ ಅಂತೆಲ್ಲ ಹೇಳಿ. ಅವರು ಒಂಥರ ಖುಷಿ ಬೀಳ್ಬೋದು, ಒಂಥರ ಫೀಲಾಗಿ ಸರಿ ಟ್ರೈ ಮಾಡ್ತೀವಿ ಅಂತೇಳಿ ಮಾಡ್ಬೋದು. ಇಲ್ಲಾಂದರೆ ನೀವೇ ಪಕ್ಕದಲ್ಲಿದ್ದು ಫೋನ್ ಮಾಡಿಕೊಡಿ. ಅವ್ರಿಗೆ ಫೋನ್ ಮಾಡೋಕ್ಕೆ ಬರಲ್ಲ ಅಂದರೆ ಅಲ್ಲಿ ನಂಬರ್ ಇರುತ್ತೆ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಅಂದರೆ ಎಲ್ಲ ಥರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಗೈಸ್ ಅವರು. ಕನ್ನಡ, ತೆಲುಗು, ಹಿಂದಿ, ಇಂಗ್ಲೀಷ್ ಎಲ್ಲ ಥರ ಮಾತಾಡ್ತಾರೆ. ಅಂದರೆ ನಮ್ಮ ಪಾಸಿಬಲ್ ವೇನಾಗೆ ಹೆಲ್ಪ್ ಡೆಸ್ಕ್ ಅವರು ಕಾಲ್ ರಿಸೀವ್ ಮಾಡ್ತಾರೆ. ಅದೇ ಥರನೇ ಇನ್ಫಾರ್ಮೇಷನ್ ನಮಗೆ ಕೊಡ್ತಾರೆ. ಅಂದರೆ ನಾವು ಕೇಳಿದ ಡೇಟ್ಗೆ ಒಂದೊಂದು ತಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಡ್ಬೋದು ಫ್ಲ್ಯಾಟ್ಸ್ ಇದ್ದರೆ. ಸೊ ಈ ವಿಡಿಯೋ ಆ್ಯಂಡ್ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಸೊ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಗೈಸ್ ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ ನೋಡಿ, ಅದು ಹಾಸ್ಪಿಟಲ್ ಔಟ್ಸೈಡ್ ಆ್ಯಕ್ಚುಲಿ ಎಕ್ಸ್ಟರ್ನಲ್ ಥಿಂಗ್. ಇನ್ಸೈಡ್ ನಮ್ಗೆ ಅಲೋ ಮಾಡಲಿಲ್ಲ, ಅಪಾಯಿಂಟ್ಮೆಂಟ್ ಕ್ಲೋಸ್ ಆಗಿರೋದ್ರಿಂದ. ಸೊ ನೋಡಿ, ಒಳ್ಳೆ ರಾಜ್ಭವನ್ ಥರ ಇದೆ. ಆ್ಯಂಡ್ ಶ್ರೀ ಸತ್ಯಸಾಯಿ ಮೆಟ್ರೋ ಸ್ಟೇಷನ್ ಕೂಡ ನಿಯರ್ ಇದೆ, ನೀವು ಈಸಿಯಾಗಿ ರೀಚ್ ಆಗ್ಬೋದು. ಅಲ್ಲೇ ಜಸ್ಟ್ 100 ಮೀಟರ್ಸ್ ಇಲ್ಲ 50 ಮೀಟರ್ಸ್ ದೂರದಲ್ಲೇ ಇದೆ. ಸೊ ನೀವು ಈಸಿಯಾಗಿ ರೀಚ್ ಆಗ್ಬೋದು ಅಲ್ಲಿ. ನಾನು ಕೇಳ್ಕೊಳೋದ್ರಿಂದ ಆದಷ್ಟು ಬೇಸಿಗೆ 10 to 4 ಕಾಲ್ ಮಾಡಿ. ಸೀರಿಯಸ್ಲಿ ಹೇಳ್ಬೋದು, ಇದು ಲೈಕ್ ಈ ಸರ್ವಿಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಆಫ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಅಂತಲೇ ಹೇಳ್ಬೋದು. ನಾವು ಮಾತಿಗೆ ಹೇಳ್ಬೋದು ಹ್ಯುಮ್ಯಾನಿಟಿ ಅಂತೇಳಿ. ಇದನ್ನು ನೋಡಿದ್ರೆ ಸೀರಿಯಸ್ಲಿ ಆ ಫೀಲಿಂಗ್ ಬರುತ್ತೆ ಗೈಸ್. ಆವಾಗ ಅಟಲ್ ಬಿಹಾರಿ PM ಆಗಿದ್ದಾಗ ಸ್ಟಾರ್ಟ್ ಮಾಡಿರೋ ಹಾಸ್ಪಿಟಲ್ ಇದು, ಟಿಲ್ ರನ್ ಆಗ್ತಾ ಇದೆ. ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ಲೈಕ್ ಅವ್ರು ಇಷ್ಟುವರೆಗೂ ಎಷ್ಟು ಸರ್ಜರೀಸ್ ಮಾಡಿದ್ದಾರೆ, ಎಷ್ಟು ಆಪರೇಷನ್ಸ್, ಎಷ್ಟು ಡೆಲಿವರೀಸ್, ಎಷ್ಟೆಲ್ಲ ಮಾಡಿದ್ದಾರೆ ಅಂತೇಳಿ ನೋಡ್ಬೋದು. ಆ್ಯಂಡ್ ಜನರಲ್ ಅವರ್ಸು ಇರುತ್ತೆ. ಆ್ಯಂಡ್ ಬೆಡ್ ಚಾರ್ಜಸ್ ಏನೂ ಇರಲ್ಲ. ಟ್ರೀಟ್ಮೆಂಟ್ ಫುಲ್ಲು ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್. ಅಂದರೆ ಲೈಕ್ ಇಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ಆ್ಯಕ್ಚುಲಿ ನಾನು ಕೂಡ ತಾಣಿದ್ದೆ, ಬಟ್ ಬೈ ಅನ್ಲಕ್ ನಾನು ಹೋಗೋಕ್ಕಾಗಲಿಲ್ಲ ಹಾಸ್ಪಿಟಲ್ ಇನ್ಸೈಡು. ಬಿಕಾಸ್ ಅದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು, ನಾನು ಲೇಟಾಗಿ ಹೋಗಿದ್ದ ಕಾರಣದಿಂದ. ಸೊ ನೀವಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊತೀರಾ ಅಂದ್ಕೊತೀನಿ. ಅಕ್ಕಪಕ್ಕ ಇರೋರಿಗೆ ಶೇರ್ ಮಾಡಿ, ಅಗತ್ಯ ಇರೋರಿಗೆ ಶೇರ್ ಮಾಡಿ. ಬಿಕಾಸ್ ನಾವೇನು ಮಾಡಲ್ಲ ಅಲ್ವಾ, ಜಸ್ಟ್ ಅವ್ರಿಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀವಿ ಅಷ್ಟೇ. ಅವ್ರಿಗೆ ಯೂಸ್ ಆದರೆ ಯೂಸ್ ಮಾಡ್ಕೊತಾರೆ, ಇಲ್ಲ ಅಂದರೆ ಇಲ್ಲ. ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೋಬೇಕು. ಯಾವಾಗಲೂ ಇರುತ್ತೆ, ಬಟ್ ಅಗತ್ಯವಿದ್ದಾಗ ಯೂಸ್ ಮಾಡ್ಕೊಂಬೋದೇ ಅಲ್ವಾ ಒಳ್ಳೆಯದು. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್. ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲೈಕ್ ಎಷ್ಟು ಇಯರ್ಸ್ ಅವ್ರು ಹೋಗ್ಬೋದು ಅಂದರೆ 60 ಇಯರ್ಸ್ ಒಳಗಡೆ ಅವ್ರನ್ನೇ ನೋಡ್ತಿದ್ದಾರೆ, 60 ಇಯರ್ಸ್ ಮೇಲೆ ಅವ್ರನ್ನ ನೋಡ್ತಾ ಇಲ್ಲಂತೆ. ಸೊ ನಿಮ್ಗೆ ಇನ್ನೂ ಆ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಳಿ, ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ಗೂಗಲಲ್ಲಿ ನೋಡಿ. ಆ್ಯಂಡ್ ಅವಶ್ಯಕತೆ ಇದ್ರೇ ಯೂಸ್ ಮಾಡ್ಕೊಳ್ಳಿ, ಮಿಸ್ಯೂಸ್ ವಿಷಯ ಅಂದರೆ ಈ ಹಾಸ್ಪಿಟಲ್ ನಮ್ಮ ಬೆಂಗಳೂರಲ್ಲಿದೆ, ನಮಗೆ ಹತ್ರವಾಗಿದೆ. ಸೊ ಈ ಅವಕಾಶನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.